ಸಿಂಹರಾಜನ ಒಳ್ಳೆಯ ಗುಣಗಳ ಕತೆ. ಒಂದು ದೊಡ್ಡ ಅರಣ್ಯದಲ್ಲಿ ಸಿಂಹರಾಜ ಎಂಬ ಹೆಸರಿನ ಶಕ್ತಿಶಾಲಿ ಸಿಂಹವೊಂದು ರಾಜನಾಗಿ ಆಳುತ್ತಿತ್ತು. ಅದು ಕೇವಲ ಭಯಂಕರ ರೂಪಕ್ಕೆ ಹೆಸರಾದುದಲ್ಲ, ತನ್ನ ಒಳ್ಳೆಯ ಗುಣಗಳಿಗಾಗಿ ಎಲ್ಲ ಪ್ರಾಣಿಗಳ ಪ್ರೀತಿಗೆ ಪಾತ್ರವಾಗಿತ್ತು. ಸಿಂಹರಾಜ ಧೈರ್ಯ, ನ್ಯಾಯ, ಕರುಣೆ ಮತ್ತು ನಾಯಕತ್ವದ ಪ್ರತೀಕವಾಗಿತ್ತು. ಒಮ್ಮೆ ಅರಣ್ಯದಲ್ಲಿ ಭಯಂಕರ ಬರಗಾಲ ಬಂದಿತು. ನದಿಗಳು ಒಣಗಿ ಹೋದವು, ಹುಲ್ಲುಗಳು ಬಾಡಿದವು, ಪ್ರಾಣಿಗಳು ಹಸಿವಿನಿಂದ ಬಳಲುತ್ತಿದ್ದವು. ಕೆಲವು ಪ್ರಾಣಿಗಳು ಇತರರನ್ನು ದೋಚಲು ಪ್ರಾರಂಭಿಸಿದವು. ಆಗ ಸಿಂಹರಾಜ ತನ್ನ ಸಭೆ ಕರೆಯಿತು. ನಮ್ಮ ಅರಣ್ಯ ಎಲ್ಲರದು. ಒಬ್ಬರಿಗೆ ತೊಂದರೆಯಾದರೆ ಎಲ್ಲರಿಗೂ ತೊಂದರೆ. ನಾವು ಒಟ್ಟಾಗಿ ನಿಂತರೆ ಮಾತ್ರ ಈ ಬರವನ್ನು ಎದುರಿಸಬಹುದು ಎಂದು ಹೇಳಿತು. ಸಿಂಹರಾಜ ತನ್ನ ಧೈರ್ಯವನ್ನು ತೋರಿಸುತ್ತಾ ದೂರದ ಪರ್ವತದ ಬುಡದಲ್ಲಿದ್ದ ಗುಪ್ತ ಜಲಾಶಯವನ್ನು ಹುಡುಕಲು ಹೊರಟಿತು. ದಾರಿಯಲ್ಲಿ ಒಂದು ದೊಡ್ಡ ಕಲ್ಲು ತಡೆಯಾಗಿ ನಿಂತಿತ್ತು. ಏಕಾಂಗಿಯಾಗಿ ಅದನ್ನು ತೆಗೆಯಲು ಸಾಧ್ಯವಿರಲಿಲ್ಲ. ಆಗ ಅದು ಎಲ್ಲ ಪ್ರಾಣಿಗಳನ್ನು ಕರೆದು, ಬನ್ನಿ ಒಟ್ಟಾಗಿ ತಳ್ಳೋಣ ಎಂದು ಹೇಳಿತು. ಆನೆ, ಕಾಡು ಎತ್ತು, ಕುದುರೆ ಎಲ್ಲರೂ ಸೇರಿ ಕಲ್ಲನ್ನು ತೆಗೆದರು. ಅಲ್ಲಿದ್ದ ನೀರನ್ನು ಎಲ್ಲರಿಗೂ ಹಂಚಿದರು. ಸಿಂಹರಾಜ ತಾನು ಮೊದಲು ಕುಡಿಯದೆ ಮುದಿ ಜಿಂಕೆ, ಚಿಕ್ಕ ಮರಿಗಳಿಗೆ ಮೊದಲು ನೀರು ಕೊಟ್ಟಿತು. ಇದು ಅದರ ಕರುಣೆಯನ್ನು ತೋರಿಸಿತು. ಆದರೆ ಸಮಸ್ಯೆ ಅಷ್ಟಕ್ಕೆ ಮುಗಿಯಲಿಲ್ಲ. ಒಂದು ದುಷ್ಟ ನರಿ ಗುಂಪು ರಹಸ್ಯವಾಗಿ ನೀರನ್ನು ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸಿತು. ಅದು ಇತರ ಪ್ರಾಣಿಗಳನ್ನು ಬೆದರಿಸಿ, ಸಿಂಹರಾಜ ಬಲಶಾಲಿ ಎಂದು ನೀವು ಭಯಪಡುತ್ತೀರಾ, ನಾನು ಚಾಲಾಕಿ ಎಂದು ಹೇಳಿ ದೋಚುತ್ತಿತ್ತು. ಸಿಂಹರಾಜ ಇದನ್ನು ತಿಳಿದುಕೊಂಡಾಗ ಕೋಪ ಬಂದಿತು. ಆದರೆ ಅದು ಕೇವಲ ಬಲಪ್ರಯೋಗ ಮಾಡಲಿಲ್ಲ. ನರಿಯನ್ನು ಕರೆಸಿ, ನೀನು ಏಕೆ ಇಂತಹ ಕೆಲಸ ಮಾಡುತ್ತೀಯಾ? ನಿನಗೂ ಹಸಿವು ಇದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ಇತರರನ್ನು ಹಾನಿ ಮಾಡುವುದು ಸರಿಯಲ್ಲ ಎಂದು ನ್ಯಾಯಪೂರ್ವಕವಾಗಿ ಮಾತನಾಡಿತು. ನರಿ ಮೊದಲು ತಪ್ಪು ಒಪ್ಪಿಕೊಳ್ಳಲಿಲ್ಲ. ಆದರೆ ಸಿಂಹರಾಜ ಅದಕ್ಕೆ ತನ್ನ ಆಹಾರದ ಭಾಗವನ್ನು ಹಂಚಿಕೊಟ್ಟಿತು. ನಾವು ರಾಜ ಮತ್ತು ಪ್ರಜೆ ಎಂಬ ವ್ಯತ್ಯಾಸವಿಲ್ಲ, ಎಲ್ಲರೂ ಸಮಾನ ಎಂದು ಹೇಳಿತು. ಈ ಉದಾರತೆಯನ್ನು ನೋಡಿ ನರಿ ನಾಚಿಕೆಯಿಂದ ಕಣ್ಣೀರು ಹಾಕಿತು. ಅಂದಿನಿಂದ ಅದು ಸಿಂಹರಾಜನ ಭಕ್ತನಾಯಿತು. ಬರಗಾಲ ಕಳೆದ ನಂತರ ಅರಣ್ಯವು ಮತ್ತೆ ಹಸಿರಾಗಿ ಹೂವಳಿತು. ಎಲ್ಲ ಪ್ರಾಣಿಗಳು ಸಿಂಹರಾಜನನ್ನು ನಮ್ಮ ನಿಜವಾದ ರಾಜ ಎಂದು ಗೌರವಿಸಿದವು. ಸಿಂಹರಾಜನ ಧೈರ್ಯವು ಅರಣ್ಯವನ್ನು ರಕ್ಷಿಸಿತು, ನ್ಯಾಯವು ಸಮಾನತೆಯನ್ನು ಕಾಯ್ದುಕೊಂಡಿತು, ಕರುಣೆಯು ಎಲ್ಲರ ಹೃದಯಗಳನ್ನು ಗೆದ್ದಿತು ಮತ್ತು ನಾಯಕತ್ವವು ಒಗ್ಗಟ್ಟನ್ನು ಕಲಿಸಿತು. ಈ ಕಥೆಯು ನಮಗೆ ಹೇಳುವುದು ಏನೆಂದರೆ, ನಿಜವಾದ ರಾಜತ್ವವು ಬಲದಲ್ಲಲ್ಲ, ಒಳ್ಳೆಯ ಗುಣಗಳಲ್ಲಿದೆ. ಸಿಂಹರಾಜನಂತೆ ನಾವು ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಿ, ಕರುಣೆಯಿಂದ ಇತರರನ್ನು ಸಹಾಯ ಮಾಡಿ, ನ್ಯಾಯದಿಂದ ಬದುಕಿದರೆ ನಮ್ಮ ಸುತ್ತಲಿನ ಜಗತ್ತು ಸುಂದರವಾಗುತ್ತದೆ.